ನಮಸ್ಕಾರ ವಿದ್ಯಾರ್ಥಿಗಳೇ, ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಲೆಕ್ಚರ್ 3ನೇ ಕ್ಲಾಸ್ ಅಲ್ಲಿ ನಾವು 1,02,000 ಅನ್ನು ನೋಡಿದ್ವಿ. ನೆನಪಿರ್ಬೋದು ತಮಗೆ. 3ನೇ ಕ್ಲಾಸ್ ಅನ್ನು ಎಕ್ಸಾಂಪಲ್ 3 ನೋಡಿದ್ಮೇಲೆ 4th ಏನಾಗ್ತದೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಕಳೆದ ಕ್ಲಾಸಲ್ಲಿ 2 ಈಕ್ವಲ್ ಆಗಿ ಬಂದಿತ್ತು. ಈಗ 3ನೇ ಕ್ಲಾಸ್ ಅನ್ನ ಮುಗಿಸಿ 4ನೇ ಕ್ಲಾಸಿಗೆ ಹೋಗ್ತಾ ಇದ್ದೇವೆ. ಇವತ್ತ ನೋಡೋಣ ಅಂತ ವಿದ್ಯಾರ್ಥಿಗಳೇ. ಈಗ ಮೊದಲೇದಾಗಿ ಕಂಪ್ನಿಯನ್ನ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ನಾವು ಆಲ್ರೆಡಿ ಕಂಪ್ನಿಯನ್ನ ಕ್ರಿಯೇಟ್ ಮಾಡಿದ್ದೀವಿ. ಅದನ್ನ ಓಪನ್ ಮಾಡೋಣ ವಿದ್ಯಾರ್ಥಿಗಳೇ, ನೋಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಲೆಡ್ಜರ್ಸ್ ಕ್ರಿಯೇಷನ್ ಫಾರ್ ಎಕ್ಸಾಂಪಲ್ ನೋಡೋಣ. ಹಾಗಾದರೆ ಇಲ್ಲಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ಒಳಗೆ ಹೋಗೋಣ. ಲೆಡ್ಜರ್ಸ್ ಕ್ರಿಯೇಟ್, ಅದನ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ನಮ್ಮ ಎಕ್ಸಾಂಪಲ್ ಯಾವುದು ಅಂತ ನೋಡ್ಕೊಳ್ಳೋಣ ಒಂದ್ಸರಿ. ಹಾಗಾದರೆ ಎಕ್ಸಾಂಪಲ್ ನಮ್ದು ನೋಡಿ, ಇಲ್ಲಿ ಕ್ಯಾಪಿಟಲ್ 30,000 ಅದ, ಡ್ರಾಯಿಂಗ್ 5,000 ಅದ ರೀ, ಪರ್ಚೇಸ್ 40,000 ಅದ, ಕ್ಯಾರೇಜ್ ಇನ್ವರ್ಡ್ 5,000 ಅದ, ರಿಟರ್ನ್ ಔಟ್ವರ್ಡ್ 1,000 ಅದ. ಇದು ಕಳೆದ ಕ್ಲಾಸಿಂದು. ಈಗ ನಿಮ್ಗೆ 1,02,000 ಬಂದಿತ್ತಲ್ವಾ, ಅದು ಕಳೆದ ಕ್ಲಾಸಿಂದು ಸರಿಯಾಗಿ 1,02,000 ಅದ. ಹಾಗಾದ್ರೆ ನಾವು ಈಗ ಮುಂದಿನ ಕ್ಲಾಸನ್ನು ಪ್ರಾರಂಭಿಸೋಣ. ಹೊಸ ಎಕ್ಸಾಂಪಲ್ಗಳನ್ನ ತೆಗೆದುಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಇದು ಹೊಸ ಎಕ್ಸಾಂಪಲ್ ಕ್ಲಾಸು. ಈಗ ನಾವು ಎಕ್ಸಾಂಪಲ್ ಮಾಡ್ತಾ ಇರೋದು 4ನೇ ಎಕ್ಸಾಂಪಲ್ ಲೆಡ್ಜರ್ಸ್ ಕ್ರಿಯೇಷನ್. ಹಾಗಾದ್ರೆ ನೋಡೋಣ ಇವತ್ತ ನೇಮ್ ಆಫ್ ಅಕೌಂಟ್ಸ್ ಯಾವ ಇದ್ದಾವೆ, ಡೆಬಿಟ್ ಎಷ್ಟದ, ಕ್ರೆಡಿಟ್ ಎಷ್ಟದ. ಹಾಗಾದ್ರೆ ನಮಗೆ ಟೋಟಲ್ 20 ಇದ್ದಾವೆ. ಇದ್ರೊಳಗೆ ಪರ್ಚೇಸ್ ಸೇಲ್ಸ್ ಒಂದ್ರಲ್ಲಿದೆ ರೀ, ಸೆಂಡಿ ಡೇಟರ್ ಸೆಂಡಿಗೇಟ್ಸ್ ಒಂದ್ರೊಳಗೆ ಅದ ರೀ, ಹಾಗೆ ಬಿಲ್ಸ್ ರಿಸೀವಬಲ್ ಮತ್ತು ಬಿಲ್ಸ್ ಪೇಯಬಲ್ ಕೂಡ ಒಂದ್ರೊಳಗಿದೆ. ಹಾಗಾದ್ರೆ 20, 21, 22, 23. ಹಾಗಾದ್ರೆ 23 ಮತ್ತೆ ರಿಟರ್ನ್ ಒಂದೇ ಇದೆ, ಇಲ್ಲಿ 2 ಕೂಡ ಇದೆ. 24 ಐಟಮ್ಸ್ಗಳನ್ನ ಮಾತ್ರ ಇವೆ. ಹಾಗಾದ್ರೆ ಇವನ್ನ ಹೇಗೆ ಎಂಟ್ರಿ ಮಾಡೋದನ್ನು ಕೂಡ ನೋಡ್ತಾ ಹೋಗೋಣಂತೆ. ಫಸ್ಟ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ 80,000, ಕ್ರೆಡಿಟ್ ಅದ, ಡ್ರಾಯಿಂಗ್ 5,000 ಅದ, ಓಪನಿಂಗ್ ಸ್ಟಾಕ್ 10,000 ಅದ ರೀ, ಪರ್ಚೇಸ್ ಅಂಡ್ ಸೇಲ್ಸ್ 30,000 ಮತ್ತು 45,000 ಅದ, ಮಷಿನರಿ 30,000. ಇಲ್ಲಿ ಡೆಟರ್ಸ್ ಅಂದ್ರೆ ಸೆಂಡಿ ಡೆಟರ್ಸ್, ಕ್ರೆಡಿಟರ್ಸ್ ಅಂದ್ರೆ ಸೆಂಡಿ ಡೆಟರ್ಸ್. ಸೆಂಡಿ ಡೆಟರ್ಸ್ ಅಂಡರ್ ಸೆಂಡಿ ಡೆಟರ್ಸ್ ಇರ್ತದ, ಡೆಬಿಟ್ ಸೈಡ್ ಅಮೌಂಟ್ ಇರ್ತದ. ಸೆಂಡಿ ಕ್ರೆಡಿಟರ್ಸ್ ಇರ್ತದ, ಇಲ್ಲಿ ಕ್ರೆಡಿಟ್ ಕಡೆ ಅಮೌಂಟ್ ಇರ್ತದೆ. ರಿಟರ್ನ್ಸ್ ಅಂದ್ರೆ ಪರ್ಚೇಸ್ ರಿಟರ್ನ್ ಅಂತೇಳಿ ನಮಗೆ ಕ್ರೆಡಿಟ್ ಕಡೆ ಬರ್ತದೆ, ಸೇಲ್ಸ್ ರಿಟರ್ನ್ ಅಂತೇಳಿ ಡೆಬಿಟ್ ಸೈಡ್ ಬರ್ತದೆ. ಸೇಲ್ಸ್ ರಿಟರ್ನ್ ಸೇಲ್ಸ್ ಅಂಡರ್ ಆದ್ರೆ ಪರ್ಚೇಸ್ ರಿಟರ್ನ್ ಪರ್ಚೇಸ್ ಅಕೌಂಟ್ ಆಗ್ತದ. ಹೌದಾ? ಹಾಗೆ ಫಸ್ಟ್ ಒಂದೊಂದ ಹೇಳ್ತಾ ಹೋಗ್ತೇನೆ, ಆಮೇಲೆ ಎಂಟ್ರಿ ಮಾಡ್ತಾನು ಕೂಡ ಹೋಗ್ತೇನೆ. ಇಲ್ಲ ನೋಡೋಣ, ಇನ್ನು ಪೂರ ಒಂದ್ಸಾರಿ ಮುಗಿಸಿ ಬಿಡೋಣ. ಸ್ಯಾಲ್ರಿ ಇನ್ ಡಾಟ್ ಎಕ್ಸ್ಪೆನ್ಸ್, ಬ್ಯಾಡ್ ಡೆಟ್ಸ್ ಇನ್ ಡಾಟ್ ಎಕ್ಸ್ಪೆನ್ಸಸ್ 2,000, ವೇಜಸ್ 3,500, ಬಿಲ್ಸ್ ರಿಸೀವಬಲ್ ಮತ್ತು ಬಿಲ್ಸ್ ಪೇಬಲ್, ಕರೆಂಟ್ ಲಿಯಾಬಿಲಿಟಿ ಮತ್ತು ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಬಿಲ್ಸ್ ರಿಸೀವಬಲ್ ಆದ್ರೆ ಬಿಲ್ಸ್ ಪೇಯಬಲ್, ಕರೆಂಟ್ ಲಿಯಾಬಿಲಿಟಿ 4,000 ಆಗಿರ್ತದೆ. ಕ್ಯಾರೇಜ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ 1,500. ಕ್ಯಾಶ್ ಇನ್ ಹ್ಯಾಂಡ್ ಆಗ್ತದೆ. ರೆಂಟ್ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ 1,000. ಫರ್ನಿಚರ್ ಫಿಕ್ಸ್ಡ್ ಅಸೆಟ್ಸ್ ಆಗ್ತದೆ. ಇಂಟ್ರೆಸ್ಟ್ ರಿಸೀವ್ಡ್, ಇದು ಕ್ರೆಡಿಟ್ ಕಡೆ ಇರೋದ್ರಿಂದ ರಿಸೀವ್ಡ್ ಅಂತ ಹೇಳಿದ್ವಿ, ಇದು 4,000 ಅದ. ಇನ್ ಡೈರೆಕ್ಟ್ ಇನ್ಕಮ್ ಆಗ್ತದೆ. ಕಮಿಷನ್ ರಿಸೀವ್ಡ್, ಇದು ಕೂಡ ಇನ್ ಡೈರೆಕ್ಟ್ ಇನ್ಕಮ್ ಆಗ್ತದೆ, ಕ್ರೆಡಿಟ್ ಕಡೆ ಇರೋದ್ರಿಂದ. ಇನ್ವೆಸ್ಟ್ಮೆಂಟ್ ಒಳಗೆ ಇರ್ತದೆ 12,000 ಅದ. ಇನ್ಸೂರೆನ್ಸ್ 500 ಅದ. ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟ್ ಇದು 10,500 ಅದ. ಹಾಗಾದ್ರೆ ಟೋಟಲ್ 1,51,000 ಡೆಬಿಟ್ ಸೈಡ್ ಬಂದ್ರೆ ಕ್ರೆಡಿಟ್ ಕಡೆ 1,51,000 ಬರ್ತದೆ. ಇಲ್ಲಿ ಎರಡು ಈಕ್ವಲ್ ಬರಬೇಕಂತೂ ಏನಿಲ್ಲ. ನಾವು ಏನ್ ಮಾಡ್ಬೋದು, ಇದ್ರ ಟೋಟಲ್ ಅನ್ನ ಇಲ್ಲಿ ಎಂಟ್ರಿ ಮಾಡಿದ್ದೇವೆ, ಇದ್ರ ಟೋಟಲ್ ಅನ್ನ ಇಲ್ಲಿ ಎಂಟ್ರಿ ಮಾಡಿದ್ದೇವೆ. ಇವೆರಡು ಏನ್ ಎಂಟ್ರಿ ಬರ್ತದಲ್ಲ ಟೋಟಲ್ ನಮಗೂ ಅದೇ ಸರಿ. ಕ್ರೆಡಿಟ್ ಕಡೆ ಎಷ್ಟು ಬರ್ತದೆ, ಡೆಬಿಟ್ ಸೈಡ್ ಎಷ್ಟು ಕಡೆ ಬರ್ತದೆ ಸೇಮ್. ನಮಗ ಇಲ್ಲಿ ಕೂಡ ಡೆಬಿಟ್ ಸೈಡ್ ಎಷ್ಟು ಬರ್ಬೇಕು, ಕ್ರೆಡಿಟ್ ಕಡೆ ಎಷ್ಟು ಸೇಮ್ ಈಕ್ವಲ್ ಆಗಿ ಬರ್ಬೇಕಾಗ್ತದೆ. ನೀವು ಇಲ್ಲಿ ಯಾವುದೇ ಒಂದು ಎಂಟ್ರಿ ಮಾಡದೇ ಇರೋದ್ರಿಂದ ನಮಗಿಲ್ಲಿ ಏನು 0 ಆಗಿ ಕಾಣ್ತಾ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಫಸ್ಟ್ ಏನಿದೆ ನೋಡ್ಬಿಡೋಣವಾ. ಕ್ಯಾಪಿಟಲ್ ಅಕೌಂಟ್ ಅದ. ಈ ಕ್ಯಾಪಿಟಲ್ ಅಕೌಂಟ್ 80,000 ಅದ. ಹಾಗಾದ್ರೆ ನಾವು ಕ್ಯಾಪಿಟಲ್ ಅಕೌಂಟ್ ಅನ್ನ ಎಂಟ್ರಿ ಮಾಡೋಣ. ಹಾಗಾದ್ರೆ ಫಸ್ಟ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಎಂಟ್ರಿ ಮಾಡ್ತೇನೆ ನಾನು.
ಕ್ಯಾಪಿಟಲ್ ಅಂಡರ್ ಕ್ಯಾಪಿಟಲ್ ಅಕೌಂಟದ್ದು ಸಿ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಸಿ ಬಂದು ಇಲ್ಲಿ ಸಿ ನಾನು ಇಲ್ಲಿ ಸಿ ಪ್ರೆಸ್ ಮಾಡಿದ್ರಿಂದ ಡೈರೆಕ್ಟ್ ಆಗಿ ಸಿ ಒಳಗೆ ಬರುವಂಥವು ಎಲ್ಲವೂ ಬ್ಲೂ ಕಲರ್ ಆಗಿ ಆಕ್ಟಿವೇಟ್ ಕಾಣ್ತಿದೆ, ಉಳ್ಕಿದ್ದು ಬ್ಲಾಕ್ ಕಲರ್ ಆಕ್ಟಿವೇಟ್ ಆಗಿಲ್ಲ. ಹಾಗಾದರೆ ನಾನು ಡೌನ್ ಮಾರ್ಕ್ ಅನ್ನು ಪ್ರೆಸ್ ಮಾಡ್ತೀನಿ, ಇಲ್ಲಿ ಕ್ಯಾಪಿಟಲ್ ಬಂತು. ಸೊ ಕ್ಯಾಪಿಟಲ್ ತೆಗೆದುಕೊಳ್ತೀನಿ, ಇದು ಅಮೌಂಟ್ ಅನ್ನ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಎಷ್ಟಿತ್ತು ವಿದ್ಯಾರ್ಥಿಗಳೇ? 80,000 ಅದ. ಈ 80,000 ಅನ್ನ ನಾನು ಎಂಟ್ರಿ ಮಾಡ್ತೀನಿ. 80,000 ಅಂದ್ರೆ ಕ್ರೆಡಿಟ್ ಕಡೆ ಹಾಕ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಇರ್ತಾ ಇರೋದು ಡ್ರಾಯಿಂಗ್ ಅಂತ ಸರಿ. ಹಾಗಾದ್ರೆ ಡ್ರಾಯಿಂಗ್ ಅಂದ್ರೆ ಆ ಕ್ಯಾಪಿಟಲ್ ಒಳಗೆ 5,000 ಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೂ ಡ್ರಾಯಿಂಗ್ ಅಂತ ಹೇಳ್ತೀವಿ. ಸೊ ನಾವು ಡ್ರಾಯಿಂಗ್ ಅನ್ನ ಎಂಟ್ರಿ ಮಾಡೋಣ. ಡ್ರಾಯಿಂಗ್ ಎಂಟ್ರಿ ಮಾಡೋಣವಾ? ಡ್ರಾಯಿಂಗ್ ಅನ್ನ ಎಂಟ್ರಿ ಕ್ಯಾಪಿಟಲ್ ಆಗ್ತದ. ಇಲ್ಲಿ 5,000 ಅದ. ನಾವು 5,000 ಅಮೌಂಟ್ ಅನ್ನ ಎಂಟ್ರಿ ಮಾಡ್ತೀವಿ. ಇದು ಕ್ರೆಡಿಟ್ ಅದ, ಬಟ್ ನಾವು ರಿಸೀವ್ ಮಾಡ್ಕೊಂಡು ನಾವು ಅಮೌಂಟ್ ಅನ್ನ ಖರ್ಚು ಮಾಡ್ಕೊಂಡಿದ್ರಿಂದ ಇದನ್ನ ಡೆಬಿಟ್ ಅನ್ನ ಮಾಡ್ತಾ ಇದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಡೆಬಿಟ್ ಕ್ರೆಡಿಟ್ ಅಕೌಂಟ್ ಓಪನ್ ಆಯಿತು. ಇಲ್ಲಿ ನಮಗೆ ಡಿಫ್ರೆನ್ಸಸ್ ಎಷ್ಟು? ಕ್ರೆಡಿಟ್ 75,000, ಡಿಫ್ರೆನ್ಸಸ್ ಅದಂದ್ರೆ 75,000 ರೂಪಾಯಿ. ಕ್ರೆಡಿಟ್ ಕಡೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದೆ. ಹೀಗೆ ನೋಡ್ತಾ ಹೋದ್ರೆ ಕೂಡ ನಾವು ಎಂಟ್ರಿ ಮಾಡಿದ ಹಾಗೆ ಡಿಫ್ರೆನ್ಸಸ್ ತೋರಿಸ್ತದೆ. ಡೆಬಿಟ್ ಸೈಡ್ ಕ್ರೆಡಿಟ್ ಕಡೆ ಎಷ್ಟದ ಅಂತೇಳಿ ತೋರಿಸ್ತಾ ಹೋಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಒನ್ ಇರೋದು ಓಪನಿಂಗ್ ಸ್ಟಾಕ್. ಅಂದ್ರೆ ಓಪನಿಂಗ್ ಸ್ಟಾಕ್ ಅನ್ನೋದ್ರ ಒಂದೇ, ಓಪನಿಂಗ್ ಸ್ಟಾಕ್ ಒಂದೊಂದೇ. ಎಷ್ಟದ ರೀ? 10,000 ಅದ. ಹಾಗಾದ್ರೆ ನಮಗೆ 10,000 ಅಮೌಂಟ್ ಅದ. ಇದನ್ನ ಎಂಟ್ರಿ ಕೂಡ ನಾವು ಮಾಡಬಹುದು. ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಅಂತ ಹೇಳ್ತೇವೆ ನಾವು. ಓಪನಿಂಗ್ ಸ್ಟಾಕ್ ಅಂತೇಳಿ ಎಂಟ್ರಿ ಮಾಡ್ತೀನಿ. ಅದು ಸ್ಟಾಕ್ ಇನ್ ಹ್ಯಾಂಡ್ ಅಂತ ಹೇಳ್ತೀನಿ. ಸ್ಟಾಕ್ ಇನ್ ಹ್ಯಾಂಡ್. ಸೊ ಇಲ್ಲಿ 10,000 ಅಮೌಂಟ್ ಇರೋದ್ರಿಂದ ನಾನು 10,000 ಅನ್ನ ಎಂಟ್ರಿ ಮಾಡ್ತೇನೆ. ಅದಾದ ನಂತರ ಮತ್ತೆ ನಮಗೆ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಅದ. ಪರ್ಚೇಸ್ 30,000 ಇದ್ರೆ ಸೇಲ್ಸ್ 45,000 ಅದ. ಇವುಗಳನ್ನು ಕೂಡ ನಾವು ಎಂಟ್ರಿ ಮಾಡ್ತೀನಿ. ಫಸ್ಟ್ ಹಾಗಾದ್ರೆ ನಾವು ಈ ಪರ್ಚೇಸ್ ಅನ್ನ ಎಂಟ್ರಿ ಮಾಡ್ತೀನಿ. ಹಾಗಾದರೆ ಪರ್ಚೇಸ್ ಅನ್ನ ಎಂಟ್ರಿ ಮಾಡೋದು ನೋಡಿ ವಿದ್ಯಾರ್ಥಿಗಳೇ. ಪರ್ಚೇಸ್ ಅಂಡರ್ ಪರ್ಚೇಸ್ ಆಗ್ತದೆ. ನಾನು ಪಿ ಪ್ರೆಸ್ ಮಾಡಿ ಡೌನ್ ಮಾರ್ಕ್ ಪ್ರೆಸ್ ಮಾಡಿಬಿಡ್ತೀನಿ 2 ಸಾರಿ. ಸೊ ಪರ್ಚೇಸ್ ಅಕೌಂಟ್ ಸಿಕ್ಬಿಡ್ತದೆ. ಇಲ್ಲಿ 35,000 ಪರ್ಚೇಸ್ ಅದ. ಈ 35,000 35 ಅದ ನೋಡೋಣ ವಿದ್ಯಾರ್ಥಿ. ಇನ್ನೊಂದು ಸರಿ ಸಾರಿ 30 ಅದ. ಈ 30 ನಾನು ಎಂಟ್ರಿ ಮಾಡ್ತೀನಿ. 30,000. ಹಾಗಾದರೆ ಸೇಲ್ಸ್ ಕೂಡ ಇದೇ ರೀತಿ ಎಂಟ್ರಿ ಮಾಡೋಣ. ಅಮೌಂಟು ಸೇಲ್ಸ್ ಅಕೌಂಟ್ ಆಗ್ತದೆ. ಸೇಲ್ಸ್ ಕೂಡ ಎಂಟ್ರಿ ಮಾಡ್ತಾ ಇದ್ದೇನೆ. ಸೇಲ್ಸ್ 45,000 ಅದ. ಇದು ಕ್ರೆಡಿಟ್ ಕಡೆ ಇರ್ತದೆ. ಸೊ 45,000 ಅನ್ನ ಎಂಟ್ರಿ ಮಾಡಿದೀವಿ. ಹೌದಾ? ಹಾಗಾದರೆ ಮಷಿನರಿ 30,000 ಅದ. ಹಾಗಾದರೆ ಮಷಿನರಿ ಕೂಡ 30,000 ಅದ. ಸೊ ಅದನ್ನು ಕೂಡ ಎಂಟ್ರಿ ಮಾಡೋಣ. ಮಷಿನರಿ ಅಂಡರ್ ಏನಾಗ್ತದೆ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಆಗ್ತದ. ಈ ಫಿಕ್ಸ್ಡ್ ಅಸೆಟ್ಸ್ ಅನ್ನು ಎಂಟ್ರಿ ಮಾಡ್ತೀನಿ. ಫಿಕ್ಸ್ಡ್ ಅಸೆಟ್ಸ್ ಅನ್ನು ನಾವು ಎಂಟ್ರಿ ಮಾಡ್ತಾ ಹೋಗ್ತೀನಿ. 30,000 ಅದ. 30,000 ಎಂಟ್ರಿ ಮಾಡಿದೆ. ನೆಕ್ಸ್ಟ್ ಸೆಂಡ್ರಿ ಡೆಬಿಟರ್ಸ್ ಅದ. ಸೆಂಡ್ರಿ ಡೆಟರ್ಸ್ ಅನ್ನು ನಾವು ಎಂಟ್ರಿ ಮಾಡ್ತೀನಿ. ಸೆಂಡ್ರಿ ಡೆಟರ್ಸ್ ಅಂಡರ್ ಸೆಂಡ್ರಿ ಡೆಟರ್ಸ್ ಒಳಗನೆ ಬರ್ತದ. ಸೊ ಸೆಂಡ್ರಿ ಡೆಬಿಟರ್ಸ್ ಅನ್ನು ಎಂಟ್ರಿ ಮಾಡ್ತೀನಿ. ಇದರ ಅಮೌಂಟ್ ಕೂಡ ನೋಡೋಣವಾ? ಹಾಗಾದರೆ ಸೆಂಡ್ರಿ ಡೆಟರ್ಸ್ ಎಷ್ಟಿದೆ ಅಂತ. ಸೊ ಸೆಂಡ್ರಿ ಡೆಟರ್ಸ್ ಅಮೌಂಟ್ ಕೂಡ ಇಲ್ಲಿ ನಾವು ನೋಡಬಹುದು. ಡೆಬಿಟರ್ಸ್ ಅಂತಂದ್ರೆ ಸೆಂಡ್ರಿ ಡೆಬಿಟರ್ಸ್ ಬರ್ತದ. ಇಲ್ಲಿ 25,000 ಅದ. ಇದು 25,000 ನಾವು ಎಂಟ್ರಿ ಮಾಡ್ತೇನೆ. ಹಾಗಾದರೆ 25,000 ಅನ್ನ ಎಂಟ್ರಿ ಮಾಡ್ತೀನಿ ಡೆಬಿಟ್ ಸೈಡ್. ಹಾಗೆ ಸೆಂಡ್ರಿ ಕ್ರೆಡಿಟರ್ಸ್ ಅಂತದ. ಈ ಸೆಂಡ್ರಿ ಕ್ರೆಡಿಟರ್ಸ್ ಕೂಡ ಸೆಂಡ್ರಿ ಕ್ರೆಡಿಟರ್ಸ್ ಬರ್ತದೆ. ಅದನ್ನು ಕೂಡ ಎಂಟ್ರಿ ಮಾಡ್ತಾ ಹೋಗ್ತೇನೆ. ಹಾಗಾದರೆ ಸೆಂಡ್ರಿ ಕ್ರೆಡಿಟರ್ಸ್ ಎಷ್ಟದ ಅಂತ ಅದನ್ನು ಕೂಡ ನೋಡ್ಬೇಕಾಗ್ತದೆ. ಆ ಸೆಂಡ್ರಿ ಕ್ರೆಡಿಟರ್ಸ್ ಕೂಡ 15,000 ಅದ. ಈ 15,000 ಅನ್ನ ನಾನು ಎಂಟ್ರಿ ಮಾಡ್ತೇನೆ. ವಿದ್ಯಾರ್ಥಿಗಳೇ, ಅದೇ ರೀತಿ ನೆಕ್ಸ್ಟ್
ರಿಟರ್ನ್ ಅಂತದ, ಇಲ್ಲಿ ಪರ್ಚೇಸ್ ರಿಟರ್ನ್ ಮತ್ತು ಸೇಲ್ಸ್ ರಿಟರ್ನ್ ಅಂತ ಇರ್ತದ. ಎರಡಕ್ಕೂ ನಾನು ಪರ್ಚೇಸ್ ರಿಟರ್ನ್ ಅಂತ ಶಾರ್ಟ್ಕಟ್ ಬರಿತೀನಿ. ಪರ್ಚೇಸ್ ಅಂಡರ್ ಹಾಕ್ತೇನೆ, ಪರ್ಚೇಸ್ ಅಕೌಂಟ್. ಹಾಗಾದರೆ ಇದು ಕ್ರೆಡಿಟ್ ಕಡೆ ಇರುವಂಥ ಅಮೌಂಟ್ ಬರ್ತದೆ. ಕ್ರೆಡಿಟ್ ಕಡೆ ಅಮೌಂಟ್ ಎಷ್ಟದ ರೀ? 1000 ಅದ. ಡೆಬಿಟ್ ಕಡೆಗೆ 2000 ಅದ. ನಾವು ಕ್ರೆಡಿಟ್ ಕಡೆದ ಅಮೌಂಟ್ ಹಾಕಬೇಕು. ಪರ್ಚೇಸ್ ರಿಟರ್ನ್ದಲ್ಲಿ 1000 ಎಂಟ್ರಿ ಮಾಡಿ ಇದನ್ನು ಕ್ರೆಡಿಟ್ ಅಂತ ಮಾಡ್ತೇನೆ. ಹಾಗೆ ಸೇಲ್ಸ್ ರಿಟರ್ನ್ ಅಂತದ, ಇದನ್ನು ಕೂಡ ಶಾರ್ಟಾಗಿ ಬರೆದಿದ್ದೇನೆ ರಿಟರ್ನ್ ಅಂತೇಳಿ. ಸೇಲ್ಸ್ ರಿಟರ್ನ್ ಅಂತೇಳಿ ಎಂಟ್ರಿ ಮಾಡ್ತೇನೆ. ನಾನು ಸೇಲ್ಸ್ ಅಕೌಂಟ್ ತಗೋತೀನಿ. ಇದಕ್ಕೆ 2000 ಇರೋದ್ರಿಂದ ನಾನು 2000 ಎಂಟ್ರಿ ಮಾಡಿ ಇದು ನನ್ನ ಡೆಬಿಟ್ ಇರೋದ್ರಿಂದ ಕ್ರೆಡಿಟ್ ಆಗಿ ಕನ್ವರ್ಟ್ ಮಾಡ್ತೀನಿ. ಸಾರಿ 2000 ಇದನ್ನು ಡೆಬಿಟ್ ಆಗಿ ಕನ್ವರ್ಟ್ ಮಾಡ್ತೀನಿ. ಅದೇ ರೀತಿ ಈಗ ಸ್ಯಾಲ್ರಿ ಅದ, ಸ್ಯಾಲ್ರಿ ಕೂಡ ಎಂಟ್ರಿ ಮಾಡೋಣ. ಹಾಗಾದರೆ ಸ್ಯಾಲ್ರಿ ಎಷ್ಟಿದೆ ಅಮೌಂಟ್ ಅಂದರೆ 3000 ಅದ. ಬ್ಯಾಡ್ ಡೆಟ್ 2000 ಅದ. ಈಗ ಸ್ಯಾಲ್ರಿ 3000 ಇರೋದ್ರಿಂದ ನಾನು ಸ್ಯಾಲ್ರಿಯನ್ನು ಎಂಟ್ರಿ ಮಾಡ್ತೀನಿ. ಸ್ಯಾಲ್ರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತದೆ. ನಾನು ಇಂಡೈರೆಕ್ಟ್ ಎಕ್ಸ್ಪೆನ್ಸನ್ನು ಎಂಟ್ರಿ ಮಾಡ್ತೀನಿ. ಹೌದಾ ವಿದ್ಯಾರ್ಥಿಗಳೇ? ಸ್ಯಾಲ್ರಿ ಕೊಟ್ಟರು ಇದು ಯಾವಾಗಿದ್ರು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ. ಇದರ ಅಮೌಂಟು 3000 ಅದ. ಇದು ನಾನು 3000 ಆಗಿ ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಅದ. ಬ್ಯಾಡ್ ಡೆಟ್ಸ್ ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇರ್ತದೆ. ಇದು 2000 ಇರೋದ್ರಿಂದ ನೋಡೋಣವಾ. ಹಾಗಾದರೆ ಎಷ್ಟದ ರೀ? 2000 ಅದ. 2000 ನಾನು ಎಂಟ್ರಿ ಮಾಡ್ತೀನಿ. ಹಾಗೆ ವೇಜಸ್ ಅದ. ವೇಜಸ್ 3500 ಅದ. ವೇಜಸ್ ಕೂಡ ನಾನು ಎಂಟ್ರಿ ಮಾಡ್ತೇನೆ. ವೇಜಸ್ ನಿಮ್ಗೆ ಹೇಳಿದ ಹಾಗೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ. ನಾನು ಡೈರೆಕ್ಟ್ ಎಕ್ಸ್ಪೆನ್ಸನ್ನು ತೆಗೆದುಕೊಳ್ತೇನೆ. ಇದು 3500 ಅದ. ನೋಡೋಣವಾ. 3500 ಅದ. 3500. ನೆಕ್ಸ್ಟ್ ಒನ್ ಇಲ್ಲಿ ಎರಡು ಅದಾವೆ, ಬಿಲ್ಸ್ ರಿಸೀವಬಲ್ ಮತ್ತು ಬಿಲ್ಸ್ ಪೇಯಬಲ್. ಫಸ್ಟ್ ನಾನು ಬಿಲ್ಸ್ ರಿಸೀವಬಲ್ ಅನ್ನು ಎಂಟ್ರಿ ಮಾಡ್ತೀನಿ. ಹಾಗಾದ್ರೆ ಬಿಲ್ಸ್ ರಿಸೀವಬಲ್ 5000 ಅದ. ಇದನ್ನು ಬಿಲ್ಸ್ ರಿಸೀವಬಲ್ ಅನ್ನು 5000 ಎಂಟ್ರಿ ಮಾಡ್ತೀನಿ. ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್ಸ್ ಆಗ್ತದೆ. ನಾನು ಅದನ್ನು ಕರೆಂಟ್ ಅಸೆಟ್ಸ್ ಒಳಗೆ ಎಂಟ್ರಿ ಮಾಡ್ತೀನಿ. ಸೊ 5000 ಅದ. ಈ 5000 ಎಂಟ್ರಿ ಮಾಡ್ತೀನಿ. 5000 ಎಂಟ್ರಿ ಮಾಡೀನಿ. ಇನ್ನು ಬಿಲ್ಸ್ ಪೇಯಬಲ್ ಅದ. ಈ ಬಿಲ್ಸ್ ಪೇಯಬಲ್ 4000 ಕ್ರೆಡಿಟ್ ಕಡೆ ಅದ. ಸೊ ಇದನ್ನು ಕ್ರೆಡಿಟ್ ಕಡೆ ಎಂಟ್ರಿ ಮಾಡ್ತೀನಿ. ಇದು ಕರೆಂಟ್ ಲಿಯಾಬಿಲಿಟಿ ಇರ್ತದೆ. ಅದರ ಸಲುವಾಗಿ ನಾನು ಕರೆಂಟ್ ಲಿಯಾಬಿಲಿಟಿಯನ್ನು ತೆಗೆದುಕೊಂಡು ಅಂಡರ್ ಈಗ 4000 ಅಮೌಂಟ್ ಅದ. 4000 ಅಮೌಂಟನ್ನು ಕ್ರೆಡಿಟ್ ಕಡೆ ಎಂಟ್ರಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಕ್ಯಾರೇಜ್ ಇನ್ವರ್ಡ್ ಅದ. ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತದೆ. ಕಾಪಿ ಕ್ಯಾರೇಜ್ ಇನ್ವರ್ಡ್ ಅದ. ಕ್ಯಾರೇಜ್ ಇನ್ವರ್ಡ್ ಅನ್ನು ಕೂಡ ಎಂಟ್ರಿ ಮಾಡ್ತೀನಿ. ನಾನು ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ತೆಗೆದುಕೊಂಡು ಅಮೌಂಟನ್ನು ಎಷ್ಟಿದೆ ನೋಡಿಕೊಂಡು ಅಮೌಂಟನ್ನು ಕೂಡ ಎಂಟ್ರಿ ಮಾಡ್ಬೋದು. ಎಷ್ಟಿದೆ? 1500 ರುಪೀಸ್ ಅದ. 1500 ಡೆಬಿಟ್ಸ್ ಎಂಟ್ರಿ ಮಾಡ್ತಾ ಇದ್ದೇನೆ. ಹಾಗಾದರೆ ನೆಕ್ಸ್ಟ್ ಕ್ಯಾಶ್ ಅದ. 6000 ಅದ ಕ್ಯಾಶ್. ಅದು ಕ್ಯಾಶ್ ಇನ್ ಹ್ಯಾಂಡ್ ಆಗ್ತದೆ. ನಾನು ಕ್ಯಾಶ್ ಎಷ್ಟು ಬರ್ತೀನಿ? ಡೂಪ್ಲಿಕೇಟ್ ಬರ್ತದೆ. ಹಾಗಾದರೆ ನಾನು ಆಲ್ರೆಡಿ ಕ್ಯಾಶ್ ಇರೋದ್ರಿಂದ ನಾನು ಕ್ಯಾಶ್ ಇನ್ ಹ್ಯಾಂಡ್ ಅಂತೇಳಿ ಬರಿತೀನಿ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡ್ ಬರ್ತದೆ. ಸೊ ಇದನ್ನು ಕೂಡ ನಾವು ಕ್ಯಾಶ್ ಇನ್ ಹ್ಯಾಂಡ್ ತಗೋತೀನಿ. ಇಲ್ಲಿ ಅಮೌಂಟ್ ಕೂಡ 6000 ಅದ. ಸಾರಿ ಕ್ಯಾಶ್ 6000 ಅದ. ಇಲ್ಲಿ 6000 ಕೂಡ ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಒನ್ ನಾನು ಕ್ಯಾಶ್ ಆಯಿತು. ಈಗ ರೆಂಟ್ ಅದ 1000, ಫರ್ನಿಚರ್ 4000 ಅದ. ರೆಂಟ್ 1000 ಇದ್ರೆ ಫರ್ನಿಚರ್ 4000 ಅದ.
ಸೊ ರೆಂಟ್ ಅಂತ ಬರ್ದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತದೆ. ರೆಂಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತದೆ. ರೆಂಟ್ ಕೂಡ ಎಂಟ್ರಿ ಮಾಡ್ತೀನಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ರೆಂಟು 1000 ಅದ. 1000 ಅನ್ನ ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಫರ್ನಿಚರ್ ಅದ. ಫರ್ನಿಚರ್ ಕೂಡ ಫಿಕ್ಸ್ಡ್ ಅಸೆಟ್ಸ್ ಆಗ್ತದ. ಈ ಫಿಕ್ಸ್ಡ್ ಅಸೆಟ್ಸ್ ಅಂತ ತಗೊಂಡು ಇದು 4000 ಅದ. 4000 ಎಂಟ್ರಿ ಮಾಡ್ತೀನಿ. ಹಾಗಾದರೆ ಮತ್ತೆ ನೋಡೋಣ ವಿದ್ಯಾರ್ಥಿಗಳೇ ಏನಂತೇಳಿ. ಈಗ ರೆಂಟು ಫರ್ನಿಚರ್ ಆಯಿತು. ಈಗ ಇಂಟ್ರೆಸ್ಟ್ ರಿಸೀವ್ಡ್ 4000 ಅದ. ಕಮಿಷನ್ ರಿಸೀವ್ಡ್ ಕೂಡ 4000 ಅದ. ಹಾಗಾದರೆ ಇಂಟ್ರೆಸ್ಟ್ ರಿಸೀವ್ಡ್ ಅನ್ನ ಎಂಟ್ರಿ ಮಾಡೋಣವಾ? ಹಾಗಾದರೆ ನಾವು ಇಂಟ್ರೆಸ್ಟ್ ರಿಸೀವ್ಡ್ ಅನ್ನ ಎಂಟ್ರಿ ಮಾಡ್ತೀನಿ. ಇದು ಇಂಡೈರೆಕ್ಟ್ ಇನ್ಕಮ್ ಆಗಿರ್ತದ. ಇಂಡೈರೆಕ್ಟ್ ಇನ್ಕಮ್ ಅನ್ನ ಎಂಟ್ರಿ ಮಾಡ್ತೀನಿ. ಇದು ಅಮೌಂಟು ಎಷ್ಟದ ಅಂತ ನೋಡೋಣವಾ? 4000 ಅದ. ಈ 4000 ಅನ್ನ ಎಂಟ್ರಿ ಮಾಡಿ ಕ್ರೆಡಿಟ್ ಕಡೆ ಇರ್ತದ, ಕ್ರೆಡಿಟ್ ಅನ್ನ ಹಾಕ್ತೀನಿ. ಹಾಗೆ ಮತ್ತೆ ಯಾವ್ದದ ನೋಡೋಣವಾ? ಈಗ ಕಮಿಷನ್ ಅದ. ಕಮಿಷನ್ ಇದು ಕಮಿಷನ್ ರಿಸೀವ್ಡ್ ಆಗಿರ್ತದ. ಕ್ರೆಡಿಟ್ ಕಡೆ ಅಮೌಂಟ್ ಇರುವುದರಿಂದ ನಾ ಇದನ್ನ ಕಮಿಷನ್ ರಿಸೀವ್ಡ್ ಅಂತ ಬರಿತೀನಿ. ಇದು ಇಂಡೈರೆಕ್ಟ್ ಇನ್ಕಮ್ ಇರ್ತದ. ಇದು ಅಮೌಂಟು 2000 ಅದ. 2000 ಕ್ರೆಡಿಟ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಬರುವುದು ವಿದ್ಯಾರ್ಥಿಗಳೇ ಇನ್ನು 3 ಅದಾವೆ. ಇನ್ವೆಸ್ಟ್ಮೆಂಟು 12000 ಅದ. ಇನ್ವೆಸ್ಟ್ಮೆಂಟ್ ಎಷ್ಟದ ರೀ? 12000 ಅದ. ನಾ ಇನ್ವೆಸ್ಟ್ಮೆಂಟ್ ಕೂಡ ಎಂಟ್ರಿ ಮಾಡ್ತೀನಿ. ಇನ್ವೆಸ್ಟ್ಮೆಂಟ್ 12000 ಅದ. ಇನ್ವೆಸ್ಟ್ಮೆಂಟ್ ಒಳಗೆ ಬರ್ತದ. ಈ ಇನ್ವೆಸ್ಟ್ಮೆಂಟ್ ಒಳಗೆ ಹಾಕಿ ಅಮೌಂಟನ್ನು ಎಂಟ್ರಿ ಮಾಡ್ತೀನಿ. 12000 ಅದ. ಇದು ಡೆಬಿಟ್ ಸೈಡ್ ಅದ. ಡೆಬಿಟ್ ಸೈಡ್ ತಾನ ಬರ್ತದ ಎಂಟ್ರಿ ಮಾಡಿಬಿಟ್ರೆ. ಹಾಗೆ ವಿದ್ಯಾರ್ಥಿ ಕೊನೆಯದಾಗಿ 2 ಅದಾವೆ. ಒಂದು ಇನ್ಸೂರೆನ್ಸ್ ಅದ. ಇನ್ಸೂರೆನ್ಸ್ ಪೇಯ್ಡ್ ಇದೆ. ಡೆಬಿಟ್ ಸೈಡ್ ಇದ್ರೆ ಇದನ್ನ ಇನ್ಸೂರೆನ್ಸ್ ಪೇಯ್ಡ್ ಅಂತ ಬರೀಬಹುದು, ಇನ್ಸೂರೆನ್ಸ್ ಬರೀಬಹುದು. ಈಸಿಯಾಗಿ ಗೊತ್ತಾಗ್ಲಿ ಅಂತ ನಾನು ಇನ್ಸೂರೆನ್ಸ್ ಪೇಯ್ಡ್ ಅಂತ ಬರಿತೀನಿ. ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತದ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ತಗೋತೀನಿ. ಅಮೌಂಟು ನೋಡೋಣವಾ? ಅಮೌಂಟು 500 ಅದ. ಇದು 500 ಆಗಿ ಎಂಟ್ರಿ ಮಾಡಿ ಡೆಬಿಟ್ ಸೈಡ್ ಇರ್ತದ. ಡೆಬಿಟ್ ಸೈಡ್ ಆಗ್ತದ. ಕೊನೆಯದಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಅಂತದ. ಬ್ಯಾಂಕ್ ಬ್ಯಾಲೆನ್ಸ್ ಅಂದೊಂದು ನೋಡಿಬಿಡೋಣವಾ? ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಎಂಟ್ರಿ ಮಾಡ್ತೀನಿ. ಬ್ಯಾಂಕ್ ಅಕೌಂಟ್ ಆಗ್ತದ. ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟ್. ಇದರಲ್ಲಿ ಅಮೌಂಟ್ ಎಷ್ಟಿದೆ ಅಂತ ನೋಡಿಬಿಡೋಣ. 10500 ಅದ. ಹಾಗಾದರೆ 10500 ಎಂಟ್ರಿ ಮಾಡ್ತೀನಿ. ಎಂಟರ್. ಹಾಗಾದರೆ ನಮ್ದು ಕಂಪ್ಲೀಟ್ ಆಗಿ ಏನಾಯ್ತು ರೀ? ವರ್ಕ್ ಆಯಿತು. ಈ ಡಿಫ್ರೆನ್ಸಸ್ ಡೆಬಿಟ್ ಸೈಡ್ ಕ್ರೆಡಿಟ್ ಕಡೆ ನೋಡಿ. ನಿಮ್ಮ ಮೊದಲೇ ಹೇಳಿದೆ ನಾನು ಯಾವುದಾದ್ರೂ ಎಂಟ್ರಿ ಮಾಡಬೇಕಾದ್ರೆ ನಾನು 3rd ಕ್ಲಾಸ್ ಒಳಗೆ ಫಸ್ಟ್ನೇ ಏನು ಮಾಡಿದ್ದೆ? Alt F11 ತೊಗೊಂಡು ಫ್ಯೂಚರ್ಸನ್ನು ಇಟ್ಟಿದ್ದೆ. ನಾನು ಈಗ Alt F11 ಪ್ರೆಸ್ ಮಾಡಿ ನಾನು ಫ್ಯೂಚರ್ಸ್ಗಳನ್ನು ಎಂಟ್ರಿ ಮಾಡೋಣ. ಹೌದಾ? ನೋಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಇವೆಲ್ಲ ಫ್ಯೂಚರ್ಸ್ಗಳನ್ನು ಏನು ಮಾಡೋಣ? ನೋ ಅಂತ ಸೆಟ್ ಮಾಡೋಣ. ನೋಡೋಣ ವಿದ್ಯಾರ್ಥಿಗಳೇ. 1,51,000 ಡೆಬಿಟ್ ಸೈಡ್ ಇದ್ರೆ ಕ್ರೆಡಿಟ್ ಕಡೆನೂ ಕೂಡ 1,51,000 ಇದೆ. ಹಾಗಾದ್ರೆ ನಮ್ಮ ಪ್ರಾಬ್ಲಮ್ ಕೊಟ್ಟಿರೋದು ಕೂಡ 1,51,000 ಇದೆ.
ನೋಡಿ ವಿದ್ಯಾರ್ಥಿ ಎರಡು ಕೂಡ ಈಕ್ವಲ್ ಆಗಿದಾವೆ ಇಲ್ಲಿ 1,51,000 ಡೆಬಿಟ್ ಸೈಡ್ 1,51,000 ಕ್ರೆಡಿಟ್ ಕಡೆ ಎರಡು ಕಡೆ ಈಕ್ವಲ್ ಆಗಿರೋದ್ರಿಂದ ನಮ್ಮ ಎಕ್ಸಾಂಪಲ್ ಕೂಡ 1,51,000 1,51,000 ಬರೋದ್ರಿಂದ ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೀವಿ. ಮುಂದಿನ ಸಾಲ್ವ್ ಅನ್ನ ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ ವಿದ್ಯಾರ್ಥಿಗಳು. ಅಲ್ಲಿವರೆಗೂ ಗುಡ್ ಬೈ.